ಇಷ್ಟೊಂದು ಈಸಿನಾ ಮುದ್ದೆ ಮಾಡೋದು ಅಂತ ಸಣ್ಣ ನೋಡ್ತಾ ಇದಾರೆ. ಮುಟ್ತೀನಿ ಬಿಸಿ ಎಷ್ಟೈತಂತ ಅಂದ್ರೆ ಹೆವಿ ಸೆನ್ಸಿಟಿವ್ ಸ್ಕಿನ್ ನಂದು. ಬಿಸಿಲು ಅಂದ್ರೆ ಮೈಯೆಲ್ಲ ರೆಡ್ ಆಗಿ ಹೋಗುತ್ತೆ. ಗೈಸ್ ಫೈನಲಿ ರೆಡಿ ಆಗ್ಬಿಟ್ಟು ಬಂದೆ. ಇವಾಗ ಫೈನಲಿ ಹುಷಾರಾಗಿದ್ದೀನಿ. ಏನು ಅಂತ ತೊಂದ್ರೆ, ಹೊಟ್ಟೆ ನೋವು ಏನು ಇಲ್ಲ. ಗೌರಮ್ಮದವ್ರು ರೆಡಿ ಆಗಿದ್ದೀರಾ? ಟ್ಯಾನ್ ಆಗುತ್ತೆ ಅಂತನಾ? ಟಿವಿ ಆಫ್ ಮಾಡಿ. ಎಷ್ಟೋ ಜನ ಕೇಳಿದ್ರಿ ನಿಮ್ ಮದ್ವೆ ಆಗ್ಬೇಕಂದ್ರೆ ನಿಮ್ ಮನೆಯವ್ರನ್ನೆಲ್ಲ ಹೆಂಗ್ ಒಪ್ಸಿದ್ರಿ ಅಂತ ಕೇಳಿದ್ರಿ. ಮದ್ವೆಗೆ ಎಷ್ಟು ಖರ್ಚಾಗಿರ್ಬೋದು ಅಂತ ಕೇಳಿದ್ರಿ. ಸೊ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಗೈಸ್ ನಾನು ಹೇಳ್ತಾ ಇದ್ದೀನಿ ಸಣ್ಣಗೆ ಬ್ಲ್ಯಾಕ್ ಟೀ ಜಾಸ್ತಿ ಕುಡಿಬೇಡಿ ಅಂತ. ಅದಕ್ಕೆ ನೋಡಿ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ. ಗೈಸ್ ದಿನ ಈ ತರ ಬಾಳೆ ಚಿಪ್ಸ್ ತಿನ್ಕೊಂಡು ಟೀ ಕುಡಿಯೋದು ಒಳ್ಳೇದಾ ಕೆಟ್ಟದಾ ಅಂತ ನೀವೇ ಹೇಳಿ. ಸೊ ನೆನ್ನೆ ನಾನು ಅನುಭವಿಸಿದ್ದೀನಿ. ಸೊ ಅದಕ್ಕೋಸ್ಕರ ಸಣ್ಣಗೆ ಹೇಳ್ತಾ ಇದ್ದೀನಿ ಹೊಟ್ಟೆ ನೋವು ಅಂತ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಇವತ್ತಿನ ಡೈಲಿ ವ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ಡೇ ಯಾವ ತರ ಇರುತ್ತೆ ಅಂತ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನಾವು ತೋರಿಸ್ಕೊಡ್ತೀವಿ. ಸೊ ಗೈಸ್ ನಾನು ಇವಾಗ ತಾನೇ ಎದ್ದೆ ನೋಡಿ. ಮುನ್ನು ಇನ್ನ ಮಲಗಿದ್ದಾರೆ, ಎದ್ದಿಲ್ಲ. ಸೊ ಇವಾಗ ಆರಾಮಾಗಿದ್ದಾರೆ. ಅವ್ರು ಎದ್ದ ತಕ್ಷಣ ಅವ್ರಿಗೆ ವಾಟರ್ ಕೊಡಬೇಕು. ಗೈಸ್ ಬನ್ನಿ, ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಗೈಸ್ ಅಕ್ಕ ಮತ್ತು ಯುಕ್ತ ಇಲ್ಲಿದ್ದಾರೆ. ಅಕ್ಕ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಅತ್ತಿಗೆ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಯುಕ್ತ ಹಾಯ್. ಸ್ಕೂಲಿಗೆ ರೆಡಿನಾ? ಹೌದಾ, ನಾನು ಎದ್ದೇಳೋದಕ್ಕಿಂತ ಮುಂಚೆನೆಲ್ಲ ರೆಡಿ ಆಗಿ ಕೂತಿದ್ಯಾ? ರೆಡಿ ಆಗಿ ಆಲ್ರೆಡಿ ಟಿಫನ್ ಮಾಡ್ತಾ ಇದ್ದೀವಿ. ಏನಕ್ಕ ಟಿಫಿನು? ಪಲಾವ್. ಪಲಾವ್ ಇದು? ಹಾ, ಏನಕ್ಕದು? ಸೊಪ್ಪು ಸಾರು ಮತ್ತು ಅನ್ನ. ಕರೆಂಟ್ ಇಲ್ವಾ? ಹೋಗೈತಾ? ನೋಡಿ ಗಾಯ್ಸ್, ನನ್ನ ಹಸ್ಬೆಂಡ್ ಇವಾಗ ತಾನೇ ಎದ್ರು. ಮೊನ್ನೆದೇಳಿ ತಗೊಳ್ಳಿ. ಗುಡ್ ಮಾರ್ನಿಂಗ್. ಕುಡೀರಿ, ನೀರು ಕುಡೀರಿ ಫಸ್ಟ್. ಅಷ್ಟೇ. ಹೌದಾ? ಇಲ್ಲ ಅಮ್ಮ, ಹೊಟ್ಟೆ ನೋವು ಇಲ್ಲ ಗೈಸ್. ಇವಾಗ ಆರಾಮಾಗಿದ್ದೀನಿ, ಹುಷಾರಾಗಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬರಬೇಕು. ತಲೆಗೆ ಆಯಿಲ್ ಹಾಕಿದ್ದೀನಲ್ವಾ, ಸೊ ಫ್ರೆಶ್ ಅಪ್ ಆಗಬೇಕು. ಮತ್ತೆ ಇವತ್ತು ನನಗೂ ಸಣ್ಣ ಒಂದು ಪ್ರಮೋಷನ್ ಇದೆ. ಸೊ ಫಸ್ಟ್ ನೀರು ಕುಡೀರಿ. ಕುಡಿತೀನಿ. ಅವ್ರು ಬಂದಿದ್ರಲ್ವಾ, ಅದಕ್ಕೆ ಮಾತಾಡ್ತಾ ಇದ್ದೆ. ಖಾಲಿ ಮಾಡಿ. ಸಣ್ಣ ದಿನಕ್ಕೆ ಎಷ್ಟಲ್ಲಿ ನೀರು ಕುಡಿಸಿದ್ದಾರೆ ನೋಡಿ. ಖಾಲಿ ಮಾಡಿ, ಖಾಲಿ. ಗೈಸ್ ಇವತ್ತಿನ ಬ್ರೇಕ್ಫಾಸ್ಟು ಓಟ್ಸು ಮತ್ತು ಪೀನಟ್ಸು ನೋಡಿ ಇಲ್ಲಿದೆ. ಸಣ್ಣ ತಿಂತಾ ಇದ್ದಾರೆ. ಇದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಬೇಕು ಇಬ್ಬರು ಕೂಡ. ಒಂದು ಹೊರಗಡೆ ವರ್ಕ್ ಇದೆ. ಸೊ ಏನು ವರ್ಕ್ಗೆ ಹೋಗ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ಗೈಸ್ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಟೈಮ್ ಇವಾಗ 8:45 ಆಯಿತು. ಗಾಯ್ಸ್ ಫೈನಲಿ ರೆಡಿ ಆಗ್ಬಿಟ್ಟು ಬಂದೆ. ಇವಾಗ ಫೈನಲಿ ಹುಷಾರಾಗಿದ್ದೀನಿ. ಏನು ಅಂತ ತೊಂದರೆ, ಹೊಟ್ಟೆ ನೋವು ಏನೂ ಇಲ್ಲ. ಆರಾಮಾಗಿ ಹುಷಾರಾಗಿದ್ದೀನಿ. ಸಣ್ಣಗೂ ಸ್ವಲ್ಪ ಟೆನ್ಷನ್ ಕ್ಲಿಯರ್ ಆಯಿತು. ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರಿಗೆ ದೃಷ್ಟಿ ಜಾಸ್ತಿ ಆಗಿದೆ. ನನಗೆ ದೃಷ್ಟಿ ತೆಗೆದ್ರು. ನಾಳೆ ಅವ್ರಿಗೆ ತೆಗಿಬೇಕು. ಮತ್ತು ಟೈಮ್ ನೋಡಿ ಇವಾಗ 11:45 ಆಯಿತು. ಸೊ ಇವಾಗ ನಾವು ಒಂದು ಪ್ರಮೋಷನ್ ಶೂಟಿಗೆ ಇಬ್ಬರು ರೆಡಿ ಆಗಿದ್ದೀವಿ. ನನ್ನ ಔಟ್ಫಿಟ್ ಇದು, ಸಣ್ಣ ಔಟ್ಫಿಟ್ಟು ತೋರಿಸ್ತೀನಿ ರೀ. ಅವರು ಟ್ರೆಡಿಷ್ನಲ್ ಲುಕ್ಕಲ್ಲಿ ಇದ್ದಾರೆ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಿ. ಇದು ನಮ್ಮ ಸಣ್ಣ ಸೂಪರ್ ಸಣ್ಣಮ್ಮ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಲ್ಲೋ ಅಲ್ಲಿ. ಇದರಲ್ಲಿ ನೀವು ಎಲ್ಲೋ ಕಲರು ನಿಮ್ಮ ಫೇಸಿಗೆ, ನಿಮ್ಮ ಕಲರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. ನೋಡಿ ಗಾಯ್ಸ್ ಯಾವ ಥರ ಕಾಣಿಸ್ತಿದ್ದಾರೆ. ಇವತ್ತು ಪ್ರಮೋಷನಿಗೆ ಹೋಗ್ತಾ ಇದ್ದೀವಿ. ಸಣ್ಣ ಈ ಥರ ರೆಡಿ ಆಗಿದ್ದಾರೆ. ಗೈಸ್ ಯಾವ ಪ್ರಮೋಷನ್ ಅಂತ ಅಂದರೆ ಪೂರ್ವಿಕಾ ಶೋರೂಮ್ ಪ್ರಮೋಷನ್ನು. ಚಂದ್ರಲೇವೇಟಿಗೆ ಹೋಗ್ತಾ ಇದ್ದೀವಿ ಇವಾಗ ನಾನು ಸಣ್ಣ. ಗೈಸ್ ನಮ್ಮ ಮನೇಲಿ ಆ್ಯಕ್ಚುಲಿ ಸೂತ್ಕ ಬೇರೆ ಇತ್ತು. ನಾಳೆಗೆ ಸೂತ್ಕ ಕಂಪ್ಲೀಟ್ ಆಗುತ್ತೆ. ನಾವು ಹೊರಗಡೆ ಎಲ್ಲ ಓಡಾಡ್ಬೋದು. ಮನೇಲಿ ದೇವರಿಗೆ ಸಹ ಪೂಜೆ ಮಾಡ್ಬೋದು. ಬೆಳಗ್ಗೆಯಿಂದ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀವಿ. ನೋಡಿ ಫುಲ್ಲು ಕ್ಲೀನ್ ಆಗಿದೆ ಮನೆ. ದೇವ್ರ ಮನೆ ಬಾಗಿಲು ತೆಗ್ದಿಲ್ಲ. ಏನಕ್ಕಂದ್ರೆ ಸೂತ್ಕ ಇರೋ ಕಾರಣದಿಂದ ಪೂಜೆ ಮಾಡಿಲ್ಲ. ಸ್ವಲ್ಪ ರೂಮಲ್ಲಿ ಗಲೀಜಿದೆ, ಅದು ಏನಕ್ಕೆ ಅಂತ ಸಣ್ಣ ಹೇಳ್ತಾರೆ. ಗೈಸ್ ನೋಡಿ ಇಲ್ಲಿ ಯಾಕೆ ಈ ತರ ಇದೆ ಅಂದ್ರೆ, ಇದು ನ್ಯೂ ವಾರ್ಡ್ರೋಬ್ ಅಲ್ವಾ. ಸೊ ಇವಾಗ ಇಡುವಂಗಿಲ್ಲ, ಯಾಕಂದ್ರೆ ಸೂತ್ಕ ಇದೆ ಅಲ್ವಾ. ಸೊ ನಾಳೆ ಸೂತ್ಕ ಕ್ಲಿಯರ್ ಆಗುತ್ತೆ. ಸೊ ಅವಾಗ ಪೂಜೆ ಮಾಡಿ ಇದ್ರೊಳಗೆ ಇಟ್ಕೋಬಹುದು ಐಟಮ್ಸ್ನೆಲ್ಲ. ಅದಕ್ಕೆ ಇವಾಗ ಎಲ್ಲ ಇಲ್ಲೇ ಇಟ್ಟಿದೀವಿ. ಗೈಸ್ ಏನಕ್ಕಂದ್ರೆ ಇನ್ನೂ ಪೂಜೆ ಮಾಡಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಬೀರುವಲ್ಲಿ ಏನು ಇಡಂಗೂ ಇಲ್ಲ. ಸೊ ಫಸ್ಟ್ ಅದಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆಮೇಲೆ ಇಲ್ಲಿ ಐಟಮ್ಸ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ರೂಮು ಕೂಡ ಚೆನ್ನಾಗಿ ಇಟ್ಕೋತೀವಿ ಅಲ್ವಮ್ಮ? ಹೌದು, ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ಇಲ್ಲಿದೆ. ಇಲ್ಲದಿದ್ರೆ ಎಲ್ಲ ಇದು ನಮ್ಮ ಎಡಿಟಿಂಗ್ ರೂಮು, ಮತ್ತೆ ರೀಲ್ಸ್ ರೂಮು, ಮತ್ತೆ ನಾನು ಸಣ್ಣ ಜಾಸ್ತಿ ಗೇಮ್ ಆಡೋ ಅಂತ ರೂಮು. ಚೆನ್ನಾಗಿರುತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೂ ಮತ್ತೆ ಸಣ್ಣಗೂ.
ಗೈಸ್ ಇವಾಗ ಹೊರಡ್ತಾ ಇದೀವಿ ನೋಡಿ ಯಾವ ತರ ಕಾಣಿಸ್ತಿದೀವಿ ಇಬ್ರು. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಗೌರಮ್ಮದವ್ರ ರೆಡಿ ಆಗಿದ್ದೀರಾ? ಈಗ ತಾನೇ ಸೀರೆ ಚೆನ್ನಾಗಿ ಹಾಕೊಂಡಿದ್ರಿ, ಏನಕ್ಕೆ ಹಿಂಗ್ ಹಾಕೊಂಡಿದ್ದೀರಾ? ಅದು ಇವಾಗ ಗಾಡಿಲಿ ಹೋಗೋದಲ್ವಾ, ಕೈಯೆಲ್ಲ ಕಪ್ಪಾಗುತ್ತೆ ಮನೋ. ಟ್ಯಾನ್ ಆಗುತ್ತೆ ಅಂತನಾ? ಟಿವಿ ಆಫ್ ಮಾಡಿ ಒಂದ್ ಜಾಕೆಟ್ ಹಾಕೋಬೋದಾಯ್ತು ಮೇಲೆ. ಅನ್ಕೊಂಡೆ ಹಾಕೊಳ್ಳ. ಬೇಡ ಬನ್ನಿ, ಒಂದ್ ಮಾಸ್ಕ್ ಹಾಕೊಳ್ಳಿ, ನಿಮ್ಗೆ ಜಾಸ್ತಿ ಪಿಂಪಲ್ಸ್ ಆಗ್ಬೋದು. ಬಟ್ ಎಲ್ಲೈತೆ ಮನೋ, ಗಾಡಿಲೇ ಇತ್ತು. ನಮ್ಮ ಅಕ್ಕ ಅದೆಲ್ಲ ಖಾಲಿ ಆಯ್ತು. ಹೆವಿ ಬಿಸಿಲಿದೆ ಅಂತ ಸಣ್ಣ ನಾನು ಹೇಳ್ದಂಗೆ ಜಾಕೆಟ್ ಹಾಕೊಂಡು ಬಂದರು. ಸೊ ಇವಾಗ ಇದೇ ಗಾಡಿಯಲ್ಲಿ ನಾವು ಪ್ರಮೋಷನ್ಗೆ ಹೋಗ್ತಾ ಇದ್ವಿ ಚಂದ್ರಲೆ ವೆಟ್ಟಿಗೆ. ನೋಡಿ ಚಪ್ರ ಇಲ್ಲದೆ ಒಂಥರ ಮನೆ ಲಕ್ಷಣನೇ ಹೊಟ್ಟೋಗಿದೆ. ಚಪ್ರ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಲಕ್ಷಣವಾಗಿ ಅಲ್ಲ ಸಣ್ಣಮ್ಮ? ಅಂದರೆ ಒಂದು ಮದುವೆ ಹೋಗಿ ಬರಬೇಕು ಅಂದರೆ ಚಪ್ರ ಇದ್ರೇ ಸಖತ್ತಾಗಿರುತ್ತೆ. ಮುನ್ನು ಇವಾಗ ತಾನೇ ಗಾಡಿನ ಟರ್ನ್ ಮಾಡಿದ್ರು, ಇವಾಗ ಹೊರಡ್ತಿದ್ವಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಹೌದಾ? ಕುಂಕುಮ ಇಟ್ಕೊಂಡೇ ಇಲ್ಲಮ್ಮ. ಕಪ್ಪು ನಾನು ಇಟ್ಕೊಂಡಿಲ್ಲ. ಬನ್ನಿ ಪರವಾಗಿಲ್ಲ, ಇಷ್ಟೊತ್ತಲ್ಲಿ ಏನಾಗಲ್ಲ, ಹೋಗ್ಬೋದು. ಹೌದಾ? ಸರಿ ಗೈಸ್ ಫೈನಲಿ ಇವಾಗ ಬಂದ್ವಿ ಪೂರ್ವಿಕಾ ಶೋರೂಮ್ ಹತ್ರ. ಇಲ್ಲಿ ಒಂದು ಗ್ಯಾಲಕ್ಸಿ ಲಾಂಚಿಂಗ್ ಇದೆ, ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಸೊ ಅದನ್ನ ಪ್ರಮೋಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಇವತ್ತಿನ ಶೂಟ್ನ ಮುಗಿಸ್ಬಿಡೋಣ, ಇದು ನಮ್ಮ ಕೆಲಸ ಇವತ್ತಿಂದು. ನೋಡಿ ಇದೆ ಪೂರ್ವಿಕಾ ಶೋರೂಮ್. ಗೈಸ್ ಫೈನಲಿ ಇವಾಗ ಶೂಟ್ ಮುಗೀತು. ಶೂಟ್ನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸಣ್ಣ ಫುಲ್ಲು ಟಯರ್ಡಾಗಿ ಹೋಗಿದ್ದಾರೆ, ಯಾಕಂದರೆ ಅವ್ರದ್ದೇ ಓನ್ ವಾಯ್ಸ್ ಇದ್ದಿದ್ದು ಇವತ್ತು ಪೂರ್ವಿಕಾದಲ್ಲಿ ಒಂದು ಗ್ಯಾಲಕ್ಸಿ ಲಾಂಚಿಗೆ. ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸು ಪ್ರಮೋಷನ್ದು? ಚೆನ್ನಾಗಿತ್ತು. ಮತ್ತೆ ತುಂಬ ಗ್ಯಾಪ್ ಆಯ್ತಲ್ಲ ಪ್ರಮೋಷನ್ಸ್ ಮಾಡಿ, ಮತ್ತೆ ಇವಾಗ ಪ್ರಮೋಷನ್ಗೆ ಕಾಲಿಡ್ತಿದ್ದೀವಿ. ಖುಷಿ ಆಗ್ತಿದೆ. ಓಕೆನಾ? ಅದೇ ಪೂರ್ತಿ ಕಾಲು ಇಟ್ಟಿದ್ದೀವಿ ಇವಾಗ. ಅದೇ ಪೂರ್ತಿಯಾಗಿ ಕಾಲಿಟ್ಟಿದ್ದೀವಿ ಅಲ್ವಾ. ಲೈಕ್ ಮದುವೆ ಅದೇ ಗುಂಗಲ್ಲಿದ್ದು ಇವಾಗ ಸಡನ್ ಆಗಿ ಪ್ರಮೋಷನ್ಸ್ಗೆ ಬಂದಿದ್ದಲ್ವಾ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತೆ ಸ್ವಲ್ಪ ಹುಷಾರಿಲ್ಲ ಗೈಸ್, ನಂಗೆ ಸುಸ್ತು ಆಗ್ತಿದೆ. ನಾವಿವಾಗ ವಿಜಯನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇದೀವಿ. ನೋಡಿ ಸಣ್ಣ ಇಲ್ಲಿ ನಿಂತಿದ್ದಾರೆ. ಸಣ್ಣ ಹಾಯ್ ಮಾಡಿ. ಗಾಯ್ಸ್ ವಿಜಯನಗರಲ್ಲಿ ಇದ್ದೀವಿ. ಬ್ಯಾಂಗ್ಳೂರ್ ವಿಜಯನಗರ ಯಾರ್ಯಾರಿಗೆ ಗೊತ್ತು? ಗಾಯ್ಸ್ ನಾವಿವಾಗ ವಿಜಯನಗರ್ಗೆ ಬಂದಿರೋ ಕಾರಣ ಏನು ಅಂತ ಅಂದರೆ, ಇವಾಗ ಸಣ್ಣಗೆ ಟಾಪ್ಸ್ ತೆಗಿಬೇಕು. ಏನಕ್ಕಂದರೆ ಅವ್ರಿಗೆ ಡ್ರೆಸ್ಗಳು ಎಷ್ಟೊಂದು ಇಲ್ಲ ಮನೆಯಲ್ಲಿ. ಅಂದರೆ ಬೆಂಗಳೂರಿಗೆ ಈಗ ತಾನೇ ಬಂದಿದ್ದಾರಲ್ಲ, ಮನೆಯಲ್ಲೇ ಐಟಮ್ಸ್ಗಳು ಬಿಟ್ಟು ಬಂದಿದ್ದಾರೆ. ತುಂಬ ಐಟಮ್ಸ್ ತೊಗೊಂಡು ಬಂದಿಲ್ಲ. ಡೈಲಿ ಯೂಸಸ್ ಡ್ರೆಸ್ಸಸ್ ತೊಗೊಳಕ್ಕೆ ಸಣ್ಣ ಡೈಲಿ ವೇರ್ಸ್ನ ತೊಗೊಳೋದಕ್ಕೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಯಾವ್ಯಾವ ಥರ ಕಲೆಕ್ಷನ್ ಸಿಗಬಹುದು ಅಂತ. ಗೈಸ್ ಡೈಲಿ ವೇರ್ ಕಲೆಕ್ಷನ್ಸ್ನ ನೋಡ್ತಾ ಇದ್ದಾರೆ ಸಣ್ಣ. ಅಂದರೆ ಅವರಿಗೆ ಸೆಟ್ ಆಗೋ ಥರ ಸರ್ಚ್ ಮಾಡೋದು ಇನ್ನೂ 1 hour ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ನೋಡೋಣ ಹುಡುಗಿರು ಎಷ್ಟೊತ್ತು ತೊಗೋತಾರೆ ಟೈಮು ಅಂತ. ಬಟ್ ಸಣ್ಣ ಅಷ್ಟು ಟೈಮ್ ತೊಗೊಳಲ್ಲ ಗೈಸ್ ಇಲ್ಲಿ ಫಿಕ್ಸೆಡ್ ಪ್ರೈಸ್ ಅಂತೆ. ಬಟ್ ಕಲೆಕ್ಷನ್ ಸ್ವಲ್ಪ ಚೆನ್ನಾಗಿರೋದನ್ನ ನೋಡಿ ತೊಗೋತಾ ಇದ್ದಾರೆ ಸಣ್ಣ. ನೋಡೋಣ ಯಾವ್ದನ್ನು ತೊಗೋತಾರೆ ಅಂತ. ಗೈಸ್ ಇವಾಗ 3 ಟಾಪ್ ತೆಗ್ದೆ ನೋಡಿ, ಡಿಕ್ಕಿಲಿ ಇಡ್ತಾ ಇದ್ದಾರೆ. ಮನೆಗೆ ಹೋಗ್ಬಿಟ್ಟು ತೋರಿಸೋಣ. ಸರಿ ಆಯಿತು. ಇನ್ನ ಬೇಕಿತ್ತು ಗೈಸ್ ಬೇರೆ ಡ್ರೆಸ್ಸಸ್ ಎಲ್ಲ, ಬಟ್ ಅದು ಇಲ್ಲಿ ನನಗೆ ಸೆಲೆಕ್ಷನ್ ಅಷ್ಟು ಇಲ್ಲ ಅನ್ನಿಸ್ತೈತೆ. ಸೊ ನೆಕ್ಸ್ಟ್ ಜಯನಗರ ಹೋಗೋಣ. ಇವತ್ತಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ. ಇವತ್ತು ಸಾಕು ನನಗೆ. ಗೈಸ್ ಇಲ್ಲಿ ಪ್ರಮೋಷನ್ಗೆ ಬಂದಿದ್ವಿ ಅಂತ ಹಂಗೆ ವಿಜಯನಗರಕ್ಕೆ ಬಂದ್ವಿ, ಹತ್ರ ಆಯ್ತು ಅಂತ. ನೆಕ್ಸ್ಟ್ ಜಯನಗರ್ಗೆ ಹೋಗಿ ತೆಗೋಣ. ಓಕೆನಾ? ಸದ್ಯಕ್ಕೆ ಇವಾಗ ಸಾಕಲ್ವಾ? ಸಾಕು. ಈ ಸಣ್ಣಗೆ ಪೈನಾಪಲ್ ತಿನ್ಬೇಕು ಅಂತ ಅನ್ನಿಸ್ತಾ ಇದ್ದಂತೆ ಈ ಬಿಸಿಲಿಗೆ. ಸೊ ಪೈನಾಪಲ್ ತಿನ್ನಕ್ಕೆ ಬಂದ್ವಿ. ನೋಡಿ ಹೆಂಗಿದ್ದಾರೆ ಅಲ್ಲಿ. ಪೈನಾಪಲ್ ಉಪ್ಪು ಖಾರ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಗೈಸ್ ಇಲ್ಲಿ ನಮ್ಮ ಇಂಡಿಯಾದ ಫ್ಲಾಗ್ ನೋಡಿ ಗೈಸ್, ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ. ಪಕ್ಕದಲ್ಲೇ ಸನ್ ಕೂಡ ಇದೆ. ಚಂದ್ರಲೆ ಹೋಟೆಲ್ ಗೈಸ್ ಇದು ಈ ಫ್ಲಾಗ್ ಇರೋದು ಕಾಣಿಸ್ತೈತಾ? ಗೈಸ್ ಫೈನಲಿ ಮನೆಗೆ ಬಂದ್ವಿ. ಇವಾಗ ಮನೆಗೆ ಹೋಗಿ ಊಟ ಮಾಡಬೇಕು ಗೈಸ್. ಹೆವಿ ಹೊಟ್ಟೆ ಸಿಗ್ತೈತೆ, ಮಧ್ಯಾಹ್ನ ಆಗೋಯ್ತು. ನೋಡಿ ಸಣ್ಣ ಇಲ್ಲಿ ಹೋಗ್ತಾ ಇದ್ದಾರೆ ಡೋರ್ ತೆಗಿಯೋದಕ್ಕೆ. ಬಟ್ ನನ್ನ ಹತ್ರನೇ ಕೀ ಇದೆ. ಸಣ್ಣ ಡೆಂಟಲ್ ಸ್ಮೈಲ್ ಮಾಡಿಕೊಂಡು ಹಂಗೆ ಕೀ ತೆಗೀರಿ ತಗೊಳ್ಳಿ. ಓ ಕೈಯಲ್ಲೆಲ್ಲ ಆಯ್ತಾ? ಗೈಸ್ ಇದೇ 3 ಟಾಪು ಸಣ್ಣ ತೊಗೊಂಡಿದ್ದು. ಸೊ ನಿಮಗೆ ಕ್ಲಿಯರಾಗಿ ತೋರಿಸೋಣ ಅಂತ ಈ ಥರ ಹಾಕ್ಸಿದ್ದು. ಸೊ ನೋಡಿ ಇದು 250 ರುಪೀಸು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಯಾಂಟು ಜೊತೆಗೆ ಬರುತ್ತೆ. ಇದು 350 ರುಪೀಸು. ಇದು 250 ರುಪೀಸು. ಅಂದರೆ ಅವ್ರಿಗೆ ಡೈಲಿ ಯೂಸಿಗೆ ಅಂತ ತೊಗೊಂಡಿದ್ದು ಗೈಸ್. ಅಂದರೆ ಇನ್ನೂ ತೊಗೋಬೇಕು. ಜಯನಗರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಈ 3ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್ ಫ್ರೆಶ್ ಅಪ್ ಆಗಿ ಇಬ್ಬರು ಕೂಡ ಬಂದ್ವಿ. ನೋಡಿ ಸಣ್ಣ ಆಗಲೇ 5 ನಿಮಿಷಕ್ಕೆ ಡ್ರೆಸ್ ಚೇಂಜು ಮಾಡಿಬಿಟ್ರು. ಇವಾಗ ಊಟ ಸ್ಪೆಷಲ್ ಮೊಸಪ್ಪು ಗೈಸ್. ಮೊಸಪ್ಪು ತುಪ್ಪ ಅನ್ನನ ಮಿಕ್ಸ್ ಮಾಡಿದ್ದೀನಿ. ಇದಾಕಿದ್ರಲ್ವಾ? ಗೈಸ್ ನೆನ್ನೆ ಡ್ರಿಪ್ಸ್ ಹಾಕಿದ್ರಲ್ಲ ನನ್ನ ಕೈ ನೋವು ಅಂತ ಹೇಳಿ ಸಣ್ಣನೇ ಕಲಿಸಿದ್ದಾರೆ. ಮತ್ತಿದು ಮತ್ತೆ ಬೋಂಡಾನ ಅಂಗಡಿಯಿಂದ ನಾವೇ ತೊಗೊಂಡು ಬಂದ್ವಿ. ತಿನ್ನೋಣ, ಇದಕ್ಕೆ ನೆಂಚ್ಕೊಂಡು ತಿನ್ನೋಣ ಅಂತ. ಸೊ ಇದೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೋಟೀನ್ ಫುಡ್ ಅಲ್ಲ. ಸೊಪ್ಪು ಸಾರು ಇದೆಯಲ್ಲ ಇದು ಪ್ರೋಟೀನ್ ಫುಡ್ಡು. 2 ಮಿಕ್ಸ್ ಆಗಿ ಫೈಟ್ ಹೊಡೆಯುತ್ತೆ. 2 ಮಿಕ್ಸ್ ಮಾಡಿ ತಿಂತಾ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನಾದರೂ ನೆಂಚ್ಕೊಳ್ಳೋಕ್ಕಿದ್ರೇ ಅಲ್ವಾ ಗೈಸ್ ಊಟ ಚೆನ್ನಾಗಿ ಒಳಗಡೆ ಹೋಗೋದು. ಅದಕ್ಕೋಸ್ಕರ ಅದನ್ನು ತಿಂತಾ ಇದ್ದೀವಿ. ಬಟ್ ತುಂಬ ಜಾಸ್ತಿ ಏನು ತಿನ್ನಲ್ಲ, ಸ್ವಲ್ಪ ಅಷ್ಟೇ ಅಲ್ವಾ ಅಮ್ಮ? ಪ್ರೋಟೀನೇ ಆಲ್ಮೋಸ್ಟ್ ನಾವು ಜಾಸ್ತಿ ತಿನ್ನೋದು. ನೀವೇ ಬೆಳಗ್ಗೆನೂ ನೋಡಿದ್ರಿ. ಸೊ ಇದನ್ನೇ ತಿಂತಾ ಇದ್ದೀವಿ.
ಹೌದು. ಗಾಯ್ಸ್ ಟೈಮ್ ಇವಾಗ 5 o'clock ಆಯಿತು. ಇವಾಗ ತಾನೇ ರೆಸ್ಟ್ ಮಾಡ್ತಾ ಇದ್ವಿ, ಮತ್ತು ಎಡಿಟಿಂಗ್ ಎಲ್ಲ ಬಾಕಿ ಇತ್ತು. ಅಂದರೆ ಪ್ರಮೋಷನ್ಗೆ ಹೋಗಿದ್ವಲ್ಲ ಅದ್ರ ಎಡಿಟಿಂಗ್ ಇತ್ತು, ಮತ್ತು ವ್ಲಾಗ್ ಎಡಿಟಿಂಗ್ ಇತ್ತು, ಮತ್ತು ಶಾರ್ಟ್ಸು ರೀಲ್ಸ್ ಎಡಿಟಿಂಗ್ ಎಲ್ಲ ಇತ್ತು. ಸೊ ಎಲ್ಲ ಕಂಪ್ಲೀಟ್ ಮಾಡಿದೆ. ಅದನ್ನು ಎಡಿಟ್ ಮಾಡ್ತಾ ಸಣ್ಣ ಹಾಗೆ ಮಲ್ಕೊಂಡ್ಬಿಟ್ರು ಹಂಗೆ. ಸೊ ಸಣ್ಣ ಮಲಗಿದ್ದಾರೆ ಇವಾಗ. ಈ ಸಣ್ಣ ನೋಡಿ ಗಾಯ್ಸ್ ಹೆಂಗೆ ಮಲಗಿದ್ದಾರೆ ನೋಡಿ. ಟೆಡಿ ಇಲ್ಲಿ ಬಿದ್ದಿದೆ, ಸಣ್ಣ ಇಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾರೆ. ಸೊ ನಾನಿಲ್ಲಿ ಎಡಿಟ್ ಮಾಡ್ತಾ ಇದ್ದೆ. ಸಣ್ಣಮ್ಮ ಎದ್ದಮ್ಮ ಸಾಕಾನಿದ್ದೆ. ಕೆ ಡ್ರಾಮಾ ನೋಡಿದ್ರಾ? ಎಷ್ಟು ಎಪಿಸೋಡ್ ನೋಡಿದ್ರಿ ಕೆ ಡ್ರಾಮಾ? ಗಾಯ್ಸ್ ಟ್ರೂ ಬ್ಯೂಟಿ ಅನ್ನೋ ಒಂದು ಕೆ ಡ್ರಾಮಾನ ನೋಡ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನನಗೂ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಸಣ್ಣ ನಿದ್ದೆ ಮಾಡ್ತಿದ್ರು, ಸೊ ನಾನು ಎಡಿಟ್ ಮಾಡ್ತಾ ಇದ್ದೆ. ಇವಾಗ ಈವ್ನಿಂಗ್ ಆಗೋಯ್ತು. ಸಣ್ಣನ ಎಬ್ಬರಿಸ್ಬೇಕು. ಸಣ್ಣಮ್ಮ ಎದೋಳಿ ಬೇಗ, ಫ್ರೆಶ್ ಅಪ್ ಆಗಿ ಬನ್ನಿ. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಹತ್ರ ಮಾತಾಡೋಣ ಇವತ್ತು, ಓಕೆನಾ? ಗೈಸ್ ನೋಡಿ, ಸಣ್ಣನ ಕರ್ಕೊಂಡು ಬಂದು ಎಬ್ಬರಿಸಿ ಕೂರಿಸಿದೀವಿ. ಇವಾಗ ನಿದ್ದೆ ಮಾಡಿದ್ರು ಪಾಪ ಅವರು. ಅಂದರೆ ಈಚೆ ಬಿಸಿಲಲ್ಲಿ ಹೋಗಿ ಟಯರ್ಡ್ ಆಗಿದ್ವಲ್ಲ, ಸೊ ಅದಕ್ಕೋಸ್ಕರ ಇವಾಗ ನಾವು ಬಂದಿರೋ ಕಾರಣ ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡೋಣ ಅಂತ. ಸೊ ಇವತ್ತಿನ ದಿನ ಹೇಗಿತ್ತು ಅಂತ ನೀವು ನೋಡಿದ್ರಿ. ಸೊ ಎಷ್ಟೋ ಜನ ಓದ್ ವ್ಲಾಗಲ್ಲಿ ಅಂದರೆ ಡೈಲಿ ವ್ಲಾಗ್ ನಾವು ಮಾಡ್ತಾ ಇದ್ದೀವಿ. ಸೊ ಎಷ್ಟೋ ಜನ ನಿಮ್ಮ ತಲೆಯಲ್ಲಿ ಕ್ವಶನ್ ಬಂದಿರುತ್ತೆ, ಮತ್ತು ಎಷ್ಟೋ ಜನ ಕಮೆಂಟಲ್ಲಿ ಕೇಳಿದ್ದೀರಾ. ಆ ಕಮೆಂಟ್ಸ್ನೆಲ್ಲ ಪ್ರತಿಯೊಂದೊಂದು ಕೂಡ ನಾವಿಬ್ಬರು ಓದ್ತಾನೆ ಇರ್ತೀವಿ. ಸೊ ಅದರಲ್ಲಿ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಎಷ್ಟೋ ಜನ ಕೇಳಿದ್ರಿ, ನಿಮ್ಮ ಮದುವೆ ಆಗ್ಬೇಕಂದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಹೆಂಗೆ ಒಪ್ಸಿದ್ರಿ ಅಂತ ಕೇಳಿದ್ರಿ. ಮತ್ತು ಅದಾದಮೇಲೆ ನಿಮ್ಮ ಮದುವೆಗೆ ಎಷ್ಟು ಖರ್ಚಾಗಿರ್ಬೋದು ಅಂತ ಕೇಳಿದ್ರಿ. ಸೊ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಸ್ಟಾರ್ಟಿಂಗು ಲವ್ ಮಾಡ್ತಿದ್ದೀವಿ ಅಲ್ವಾ, ಸೊ ಅದು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಗೈಸ್. ನಿಮಗೆ ಅಂತ ಅಲ್ಲ, ನಮ್ಮ ಮನೆಯವ್ರಿಗಾಗಿರಲಿ ಇವ್ರ ಮನೆಯವ್ರಿಗಾಗಿರಲಿ ನಾವು ಯಾರಿಗೂ ಏನೂ ಹೇಳ್ಕೊಂಡಿರಲಿಲ್ಲ. ವಿಡಿಯೋ ಮಾಡೋದು ಮತ್ತು ಕಂಟೆಂಟ್ ಕ್ರಿಯೇಷನ್ ಮಾಡೋದು ನಮ್ಮ ಗೋಲ್ ಆಗಿತ್ತಲ್ವಾ. ಸೊ ಅದ್ರ ಕಡೆ ಕಾನ್ಸಂಟ್ರೇಷನ್ ಕೊಟ್ಟಿದ್ವಿ. ಸೊ ಲವ್ ಮಾಡ್ತಿದ್ದು ನಮ್ಮಿಬ್ರು ಮನಸ್ಸಲ್ಲಿ ಮಾತ್ರ ಇತ್ತು. ಸೊ ನಾವು ಯಾರಿಗೂ ಕೂಡ ಹೇಳ್ಕೊಂಡಿರಲಿಲ್ಲ, ಫ್ರೆಂಡ್ ಸರ್ಕಲ್ಗೂ ಕೂಡ ಹೇಳ್ಕೊಂಡಿರಲಿಲ್ಲ ಅಲ್ವಾ ಅಮ್ಮ? ಯಾರಿಗೂ ಕೂಡ ಹೇಳ್ಕೊಂಡಿರಲಿಲ್ಲ. ಏನಂತ ಅಂದರೆ ಹಂಗೆ ನಾವು ಕೆಲಸ ಮಾಡ್ತಾ ನಮ್ಗೆ ಒಂದು ಅಚೀವ್ಮೆಂಟ್ ಮಾಡಿದ್ವಿ. ಸೊ ಇವಾಗ ನೋಡಿ 500K ಮಾಡಿದ್ವಿ. ಅದಾದಮೇಲೆ ನಮ್ಮ ಕೆಲಸಗಳಲ್ಲಿ ನಾವು ಒಂದೊಳ್ಳೆ ಕೆಲಸ ಮಾಡಿಕೊಂಡು ಮನೆಯನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಜವಾಬ್ದಾರಿಗಳನ್ನ ತೊಗೊಂಡ್ವಿ. ಸೊ ಇವಾಗ ಇವ್ರ ಮನೇನ ಇವ್ರು ನೋಡ್ಕೊಳ್ಳೋ ಜವಾಬ್ದಾರಿನ ತೊಗೊಂಡ್ರು. ಅಪ್ಪ ಅಮ್ಮನಿಗೆ ಏನೇನು ಇಷ್ಟ, ಮನೆಗೆ ಏನೇನು ಬೇಕು ಅದನ್ನೆಲ್ಲ ಇವ್ರು ನೋಡಿಕೊಂಡ್ರು. ಸೊ ನಮ್ಮ ಮನೆಗೆ ನಾನು ಏನೇನು ಬೇಕು ಅದನ್ನೆಲ್ಲ ನೋಡಿಕೊಂಡೆ. ಸೊ ಜವಾಬ್ದಾರಿನ ಇಬ್ಬರು ತೊಗೊಂಡಾಗ ಮನೆಯವ್ರಿಗೆ ಏನು ಬರುತ್ತೆ, ನಂಬಿಕೆ ಬರುತ್ತೆ ನಮ್ಮಿಬ್ರ ಮೇಲೆ. ಸೊ ಆ ನಂಬಿಕೆ ಉಳಿಸ್ಕೊಂಡ್ವಿ. ಉಳಿಸ್ಕೊಂಡ್ಮೇಲೆ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿತ್ತು. ಅಂದರೆ ನೀವೆಲ್ಲ ಹೇಳ್ತಾ ಇದ್ರಿ, ನೀವಿಬ್ರು ಲವರ್ಸಾ ಅಂತ. ಅವರು ಕೂಡ ಅವ್ರ ತಲೆಯಲ್ಲೂ ಕೂಡ ಅದು ಬಂತು. ಅಂದರೆ ಫ್ಯಾಮಿಲಿಗಳಲ್ಲಿ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಹಂಗೆ ನಾವು ಅಂದರೆ ವ್ಲಾಗ್ ಮಾಡ್ತಾ ಹಂಗೆ ಅವರಪ್ಪ ಅಮ್ಮನ ನಾವು ಪರಿಚಯ ಮಾಡ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನ ಸಣ್ಣ ಪರಿಚಯ ಮಾಡ್ಕೊಳ್ಳೋದು, ಈ ಥರ ಪರಿಚಯ ಆಗಿ ಸೊ ಹಂಗೆ ಒಂದಿನ ಹೋಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡ್ವಿ ಈ ಥರ ಅಂತ. ಅದು ನೆಕ್ಸ್ಟು ನಾವು ಲವ್ ಸ್ಟೋರಿಗೆ ಅಂತಲೇ ಒಂದು ವ್ಲಾಗ್ ಮಾಡ್ತೀವಿ. ಸೊ ಅದರಲ್ಲಿ ನಿಮಗೆ ಪ್ರಾಪರಾಗಿ ನಾವು ಏನು ಮಾಡಿದ್ವಿ, ಹೆಂಗೆ ತಿಳಿಸಿದ್ವಿ ಅನ್ನೋದನ್ನ ಹೇಳ್ತೀವಿ. ಸೊ ಇದು ಸಿಂಪಲ್ ಆಗಿ ನಾನು ನಿಮಗೆ ಹೇಳಿದ್ದು. ಡೈಲಿ ವ್ಲಾಗಲ್ಲಿ ಇನ್ನೆಷ್ಟು ಹೇಳೋಕ್ಕಾಗುತ್ತೆ. ಸೊ ಇಷ್ಟು ಹೇಳಿದ್ದು ಅಂದರೆ ಅಪ್ಪ ಅಮ್ಮನ ಮೇಲೆ ಫಸ್ಟ್ ನಂಬಿಕೆ ಉಳಿಸ್ಕೊಂಡ್ವಿ ಗೈಸ್. ಆಮೇಲೆ ನಮ್ಮ ವಿಚಾರನ ಹೇಳ್ಕೊಂಡ್ವಿ. ಅವರು ಒಂದೇ ಒಂದು ಮಾತು ಕೂಡ ಬೇಡ ಅಂತ ಹೇಳಿಲ್ಲ. ಇಬ್ಬರು ಮನೇಲೂ ಕೂಡ ಅಷ್ಟೇ ಹೊಂದ್ಕೊಂಡು ಇಬ್ಬರು ಕೂಡ ಓಕೆ ನಮ್ಗೆ ಇಷ್ಟ ಆಗಿದ್ದೀರಾ, ನಿಮ್ಮಿಬ್ಬರು ಜೋಡಿ ಜನಗಳೇ ಮೆಚ್ಚಿದ್ದಾರೆ, ಇನ್ನು ನಾವೇನು ಮೆಚ್ಚೋದು ಅಂತ ಹೇಳಿದ್ರು. ಅಂಡರ್ಸ್ಟ್ಯಾಂಡಿಂಗಲ್ಲಿ ಚೆನ್ನಾಗಿರಿ ಅಂತ ಅವರು ಇವಾಗ ದೊಡ್ಡವ್ರು ಹೇಳ್ತಾರಲ್ವಾ, ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವಿಬ್ರು ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿ ಜೀವನನ ನಡೆಸ್ಕೊಂಡು ಹೋಗಿ ಅನ್ನೋ ಒಂದು ಭರವಸೆನ ಕೊಟ್ಟರು. ಸೊ ಅದ್ರ ಮೇಲೆ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಮಗೇನು ಅನ್ಸುತ್ತೆ ಅದನ್ನ ಮಾಡಬೇಕು ಅಂತ ಇವಾಗ ಅನ್ಕೊಂಡಿದೀವಿ ಅಷ್ಟೇ ಅಲ್ವಾ ಅಮ್ಮ? ಸೊ ಇವಾಗ ಏನಂತ ಅನ್ಕೊಂಡಿದೀವಿ ಅಂತ ಅಂದರೆ, ಎಷ್ಟೋ ಜನ ಕೇಳ್ತಿರ್ಬೋದು, ನೀವು ಡೈಲಿ ಬ್ಲಾಗ್ ಮಾಡ್ತಿದ್ದೀರಾ, ಕೆಲ್ಸಕ್ಕೆ ಹೋಗಲ್ವಾ ಹಾಗೆ ಹೀಗೆ ಅಂತ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಕಂಟೆಂಟ್ ಕ್ರಿಯೇಷನ್ ಮಾಡೋದನ್ನೇ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಾವು ಮಾತ್ರ ಅಲ್ಲ, ಎಷ್ಟೋ ಜನ ಹೇಳ್ತಾರೆ ರೀಲ್ಸ್ ಮಾಡೋರಿಗೆ ವ್ಯಾಲ್ಯೂ ಇರಲ್ಲ ಹಂಗೆ ಹಿಂಗೆ ಅಂತ. ಎಷ್ಟೊಂದು ಕಡೆ ನಾನು ಕೇಳಿದ್ದೀನಿ, ರೀಲ್ಸ್ ಮಾಡೋರಿಗೆ ವ್ಯಾಲ್ಯೂ ಇರಲ್ಲ, ಬರೀ ರೀಲ್ಸ್ ಮಾಡಿಕೊಂಡು ಬೇರೆಯವ್ರ ಸಾಂಗಿಗೆ ಲಿಪ್ಸಿಂಗ್ ಮಾಡೋದು ಅಂತ. ಸೊ ಅದನ್ನು ಮಾತ್ರ ನಾವು ಮಾಡ್ಕೊಂಡು ಬಂದಿಲ್ಲ. ನಾವು ಕೆಲವಷ್ಟು ಕಂಟೆಂಟ್ ಕ್ರಿಯೇಟ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದೇ ಆದ ಓನ್ ಕಂಟೆಂಟ್ನ ತೊಗೊಂಡು ಬಂದು ನಾವು ಇಷ್ಟು ಜನ ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿರೋದು. ಸುಮ್ಮನೆ 700K ಯಾರಿಗೂ ಸಬ್ಸ್ಕ್ರೈಬರ್ಸ್ ಆಗಲ್ಲ ಗೈಸ್. ಅದನ್ನ ಮಾಡಬೇಕಂದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂತ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಿರುತ್ತೆ. ಮತ್ತು ನಮಗೆ ತಿಂಗಳಿಗೆ ಎಷ್ಟು ನಾವು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಬೆನಿಫಿಟ್ಸ್ ತೊಗೋತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಏನಕ್ಕಂದರೆ ಇದು ಇವಾಗ ಒಂದು ಕೆಲಸನೇ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋವಂಥ ಒಂದು ಕೆಲಸ. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ಇವಾಗ ಆಲ್ಮೋಸ್ಟ್ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದನ್ನೇ ನಮ್ಮ ಕೆಲಸ ಆಗಿ ತಗೋಬೇಕು ಅಂತ ನಾವು ಅನ್ಕೊಂಡಿದೀವಿ. ಹಂಗಂತ ನೀವು ಅನ್ಕೊಬೋದು ತಲೆಯಲ್ಲಿ, ಏನು ಯಾವಾಗಲೂ ಇದು ಹಿಂಗೆ ಇರುತ್ತಾ, ನೀವು ಯಾವಾಗಲೂ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡೇ ಇರ್ತೀರಾ, ಒಂದಲ್ಲ ಒಂದಿನ ಈ ಕೆಲಸ ಹೋಗುತ್ತೆ ಅಲ್ವಾ ಅಂತ ನಿಮ್ಮ ತಲೆಯಲ್ಲಿ ಬರ್ತಿರ್ಬೋದು. ಹೌದು ನಿಜ, ಒಂದು ದಿನ ಈ ಕೆಲಸ ನಿಂತೋಗುತ್ತೆ. ಹಂಗಂತ ಇವಾಗ ನಾವು ಪರ್ಮನೆಂಟ್ ಆಗಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಗೈಸ್.
ಲೈಫ್ ಲಾಂಗ್ ಅಂತ ಯಾವ ಕೆಲಸನೂ ಪರ್ಮನೆಂಟ್ ಇಲ್ಲ. ಸೊ ಎಲ್ಲಿವರೆಗೂ ದುಡಿಯೋಕ್ಕಾಗುತ್ತೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಅಲ್ಲಿವರೆಗೂ ದುಡಿತೀವಿ. ಆ ದುಡ್ದಿರೋ ದುಡ್ಡಲ್ಲಿ ಮುಂದೆ ಒಂದಿನ ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋದೇ ನಮ್ಮ ಗೋಲ್ ಆಗಿದೆ. ಸೊ ಹಂಗೇನೆ ನಾವಿಬ್ರು ಡಿಸಿಷನ್ ತಗೊಂಡು ಒಂದು ಬಿಸ್ನೆಸ್ನು ಕೂಡ ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದು ಯಾವ ಬಿಸ್ನೆಸ್ ಅಂತ ಮುಂದಿನ ವ್ಲಾಗಲ್ಲಿ ಪ್ರತಿಯೊಂದೊಂದು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಡೈಲಿ ನೀವೇ ನೋಡ್ತಾ ಇರ್ತೀರಾ ನಮ್ಮ ಜೀವನ ಯಾವ ಥರ ಇರುತ್ತೆ, ನಮ್ಮ ಕಂಟೆಂಟ್ ಕ್ರಿಯೇಷನ್ ಯಾವ ಥರ ಇರುತ್ತೆ, ಮತ್ತು ಆದಮೇಲೆ ನಮ್ಮ ಪ್ರಮೋಷನ್ಗಳು ನಾವು ಯಾವ ಥರ ಮಾಡ್ತಾ ಇರ್ತೀವಿ ಅನ್ನೋದನ್ನೆಲ್ಲ ಪ್ರತಿಯೊಂದೊಂದು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೋಬೇಕು ಅಂತಲೇ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀವಿ. ಸೊ ನಮ್ಮ ಬಗ್ಗೆ ಸ್ವಲ್ಪನೇ ನೀವು ಕೂಡ ತಿಳ್ಕೊಳ್ತಾ ಹೋಗ್ತೀರಾ. ನೀವು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ನಮ್ಮ ಥರನೇ ಅನ್ನೋ ಆಸೆ ಕೂಡ ನಿಮಗೆ ಬರ್ಬೋದು. ಸೊ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ, ನೀವು ಕೂಡ ಕಂಟೆಂಟ್ ಕ್ರಿಯೇಷನ್ ಆಗಿ ನೀವು ಕೂಡ ಎಫರ್ಟ್ಸ್ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಒಂದಲ್ಲ ಒಂದಿನ ಮುಂದೆ ಬರ್ತೀರಾ. ಸೊ ಅದಕ್ಕೆ ನಾವಿಬ್ರು ನಿಮಗೆ ಎಕ್ಸಾಂಪಲ್ ಆಗಿರ್ತೀವಿ ಅಲ್ವಮ್ಮ? ಹೌದು. ನಾನೇ ಯಾವಾಗಲಿಂದ ಮಾತಾಡ್ತಿದ್ದೀನಿ, ನೀವು ಏನಾದರೂ ಮಾತಾಡಿ. ಇಲ್ಲ, ಅದೇ ಕೆಲವು ಜನ ಕಮೆಂಟ್ಸಲ್ಲಿ ಹೇಳ್ತೀರಾ ಇದು ಕಂಟೆಂಟ್ ಕ್ರಿಯೇಟ್ ಏನಿದು ಹಂಗೆ ಹಿಂಗೆ ಅಂತಂದರೆ ವರ್ಕಲ್ಲೇ ಕಂಟಿನ್ಯೂ ಮಾಡಿ ಆ ಥರ ಈ ಥರ ಎಲ್ಲ ಹೇಳ್ತೀರಾ. ಸೊ ಏನಂದರೆ ಗೈಸ್, ಆದರೆ ನಾವು ಮಾಡೋ ಕಂಟೆಂಟ್ ಕ್ರಿಯೇಟ್ಗೆ ಎಂಕರೇಜ್ ಮಾಡಿ ಮತ್ತು ಯಾರನ್ನು ತುಳಿಯೋ ಥರ ಡಿಸ್ಕರೇಜ್ ಥರ ಮಾಡೋಕ್ಕೆ ಹೋಗಬೇಡಿ ಗೈಸ್. ಯಾಕಂದರೆ ಅವರವರ ಪ್ರೊಫೆಷ್ನಲ್ ಅವ್ರವ್ರಿಗೆ ಇಂಪಾರ್ಟೆಂಟೇ. ಹಾಗೆ ಆ ಪ್ರೊಫೆಷ್ನಲ್ನ ಒಂದು ಮೇಲೆ ಲೆವೆಲ್ಗೆ ತಗೊಂಡೋಗ್ಬೇಕಾದ್ರೆ ಅಷ್ಟೇ ಕಷ್ಟ ಇರುತ್ತೆ, ತುಂಬ ಸಿಂಪಲ್ ಅಲ್ಲ. ಅವ್ರವ್ರ ಕೆಲಸ ಅವ್ರವ್ರಿಗೆ ಕಷ್ಟ ಇದ್ದೇ ಇರುತ್ತೆ ಗೈಸ್. ಅದು ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಈ ಒಂದು ಫೀಲ್ಡ್ ಯಾವ ಥರ ಇರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಅವರು ಆ ಒಂದು ಪ್ರೊಫೆಷನಲ್ ಮೇಲೆ ಇಳ್ದ ನಂತರನೇ ಗೊತ್ತಾಗೋದು ತಾನೇ. ಗೈಸ್ ಇಲ್ಲಿ ಈಸಿಯಾಗಿ ನಾವು ಆರಾಮಾಗಿದ್ದೀವಿ ಅಂತ ನೀವು ಅನ್ಕೋಬಹುದು, ಬಟ್ ಇಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಏನು ಕಷ್ಟ ಅಂಥದ್ದು ಅನ್ನೋ ಕ್ವಶನ್ ಮಾರ್ಕ್ ನಿಮ್ಮ ತಲೆಯಲ್ಲಿ ಬರ್ಬೋದು. ಎಡಿಟಿಂಗು ಮಾಡೋದು ಒಂದು ಕೆಲಸ ಗೈಸ್, ಎಡಿಟಿಂಗ್ ಒಂದು ಕೆಲಸ, ಕಂಟೆಂಟ್ ಕ್ರಿಯೇಟ್ ಮಾಡೋದು ಒಂದು ಕೆಲಸ, ಮತ್ತು ಅದರಲ್ಲಿ ಪ್ರಾಪರಾಗಿ ಮಾತಾಡೋದು ಮತ್ತು ಎಲ್ಲರಿಗೂ ಇಷ್ಟ ಆಗೋ ಥರ ಬದುಕೋದಿದೆಯಲ್ಲ ಅದು ಇನ್ನೂ ಕಷ್ಟ, ಗೊತ್ತಾಯ್ತಾ? ಸೊ ಅದೇ ಥರ ನಾವು ನಮ್ಮ ಕಂಟೆಂಟು ನಮ್ಮ ಕೆಲಸ ಆದಂಥದ್ದನ್ನ ನಾವು ಶ್ರದ್ಧೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ವಿಡಿಯೋನ ಫ್ಯಾಮಿಲಿ ಕುತ್ಕೊಂಡು ನೋಡೋ ಥರ ಇರಬೇಕು. ಸೊ ಎಲ್ಲ ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ, ಸೊ ಅವರು ಕಲಿಯೋವಂಥದ್ದು ಇರಬೇಕು ಅಲ್ವಾ? ಈಚ್ ಅಂಡ್ ಎವ್ರಿ ಕಂಟೆಂಟ್ ಕ್ರಿಯೇಟರ್ನ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ, ಅವ್ರದ್ದು ಅದರಲ್ಲಿ ಬ್ಯಾಕ್ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ? ಸೊ ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ ಗೈಸ್. ಯಾರಿಗೂ ಲೈಕ್ ಬ್ಯಾಡ್ ಆಗಿ ಕಮೆಂಟ್ ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ಬ್ಯಾಡ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ ಅವರಿಗೆ ನಾವೇನು ಹೇಳಲ್ಲ ತಾನೇ ಮನು. ಗೈಸ್ ಬ್ಯಾಡ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡೋರು ಅಂದ್ರೆ ಇರ್ತಾರೆ ಸ್ವಲ್ಪ ಜನ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ಸೊ ಗೊತ್ತಾಯ್ತಾ? ಸೊ ಒಳ್ಳೆಯವರಾಗಿ ಯಾರಿಗೆ ಅನಿಸ್ತಾರೆ ನಿಮ್ಮ ಮನಸ್ಸಿಗೆ, ಸೊ ಅವರಿಗೆ ಸಪೋರ್ಟ್ ಮಾಡಿ. ಕೆಟ್ಟವರಾಗಿ ಅನ್ಸಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಕ್ ಹೋಗ್ಬೇಡಿ, ಓಕೆನಾ? ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಯಾರಿಗೆ ಆದ್ರೂ ಒಂದು ಕೆಲಸ ಮಾಡ್ತಿದ್ದಾರೆ ಅಂದಾಗ ನೀವು ಅದಕ್ಕೆ ಇಲ್ಲ ನಿಮ್ ಕೈಲಿ ಆಗಲ್ಲ ಆ ಥರ ಎಲ್ಲ ನೀವೇನು ಹೇಳಕ್ ಹೋಗ್ಬೇಡಿ, ಡಿಸ್ಕರೇಜ್ ಮಾಡಿ. ಡಿಸ್ಕರೇಜ್ ಅವ್ರ ಕೆಲಸಕ್ಕೆ ಒಂಥರ ಎಂಕರೇಜ್ ಮಾಡಿ. ಆದ್ರೆ ನಿಮ್ಗೆ ಇಷ್ಟ ಆದ್ರೆ ಅವ್ರು ಮಾಡ್ತಿರೋ ಕೆಲಸ ಇಷ್ಟ ಆದ್ರೆ ಎಂಕರೇಜ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಮಾಡಿ, ಅವ್ರಿಗೆ ಏನ್ ಅನ್ಸುತ್ತೆ ಅದು ಅವ್ರು ಮಾಡ್ಲಿ. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಮುಂದೆ ಒಂದಿನ ಕರ್ಮ ರಿಟರ್ನ್ಸ್ ಅನ್ನೋದಿದೆಯಲ್ವಾ, ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅವ್ರು ತಪ್ಪು ಮಾಡಿದ್ರೆ, ಗೊತ್ತಾಯ್ತಾ? ಸೊ ಅದಕ್ಕೆ ಹೇಳ್ತಾ ಇರೋದು ಗೈಸ್, ನೀವು ಕೂಡ ಅಷ್ಟೇನೆ ಒಬ್ರನ್ನ ಯಾವತ್ತೂ ಅಷ್ಟೇ ಈ ತರ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಹೋಗ್ಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವಾಗ ನೀವು ಕೂಡ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀವಿ. ಹಂಗಂತ ನಾವು ಸಕ್ಸಸ್ ಆಗಿದೀವಿ ಬಂದು ನಿಮ್ ಮೇಲೆ ನಿಮ್ ಮುಂದೆ ಕುತ್ಕೊಂಡು ಹೇಳ್ತಿದೀವಿ ಅಂತ ಅನ್ಕೋಬೇಡಿ. ನಾವ್ ಇವಾಗ ಇಲ್ಲಿ ಕೂತಿದೀವಿ ಅಂದ್ರೆ ಅದಕ್ಕೆ ಫಸ್ಟ್ ಆಫ್ ಆಲ್ ನೀವೇ ರೀಸನ್. ನಾವು ಈ ಲೆವೆಲ್ ಅಲ್ಲಿ ಇದೀವಿ ಅಂದ್ರೆ ಅದಕ್ಕೆ ನೀವೇ ರೀಸನ್. ಸೊ ನಿಮ್ ಸಪೋರ್ಟ್ ನಮ್ಮ ಮೇಲೆ ಇದೇ ತರ ಇರ್ಬೇಕು, ಹಾಗೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ ಮೇಲೇನು ಇರ್ಲಿ. ಹೌದು ಗೈಸ್. ಮತ್ತೆ ಮದುವೆಗೆ ನಮ್ದು ಎಷ್ಟು ಖರ್ಚಾಯ್ತು ಅಂತ ಅಂದ್ರೆ ಅರೌಂಡ್ ಒಂದು 20 lakh ಹತ್ರ ಆಗಿದೆ ಗೈಸ್. ಕೆಲ್ಸಕ್ಕೆಲ್ಲ ಹೋಗಿ ಈ ತರ ಪ್ರಮೋಷನ್ಸ್, ಕಂಟೆಂಟ್ ಕ್ರಿಯೇಷನ್ಸ್, ಮತ್ತೆ ನಾವು ಮುಂಚೆ ಮಾಡ್ತಿದ್ವಲ್ಲ, ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ, ಅದು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ನನಗೆ ಪರ್ಮನೆಂಟ್ ಆಗಿರ್ಲಿಲ್ಲ. ಸೊ ಸಣ್ಣ ಕೆಲಸ ಮಾಡ್ತಾ ಇದ್ದಿದ್ದು ಹಿಲ್ಟನ್ ಹಾಸ್ಪಿಟಾಲಿಟಿಲಿ. ಸೊ ಅದನ್ನ ಇವಾಗ ಅವ್ರು ಸ್ಕಿಪ್ ಮಾಡಿದ್ರು, ಏನಕ್ಕಂದ್ರೆ 15 hours ನೈಟ್ ಶಿಫ್ಟೇ ಮಾಡಬೇಕಾಗಿತ್ತು. ಅವರು ಕರೆಕ್ಟಾಗಿ ನಿದ್ದೆ ಸಹ ಇರ್ತಾ ಇರಲಿಲ್ಲ. ಅವ್ರಿಗೆ ಎಷ್ಟು ಹೆಲ್ತ್ ಇಶ್ಯೂಸ್ ಆಗ್ತಿತ್ತು ಅಂತ ನಾವು ನಿಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾವಿರ್ತೀವಲ್ಲ ನಮಗೆ ಗೊತ್ತಿರುತ್ತೆ, ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು ಇರ್ತೀರ ನಿಮಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಸೊ ಎಲ್ಲರೂ ಅಷ್ಟೇ ಗೈಸ್, ಕಷ್ಟಪಟ್ಟೇನೆ ಮುಂದೆ ಬಂದಿರ್ತಾರೆ. ಯಾರನ್ನೂ ಕೂಡ ಕೀಳಾಗಿ ನೋಡಬೇಡಿ, ಎಲ್ಲರಿಗೂ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ದಿನ ಸಂಜೆ ಏನಾಗುತ್ತೆ ಅಂತ ನೋಡೋಣ. ಇವತ್ತು ಇವಾಗ ಅಂಗಡಿಗೆ ಹೋಗಿ ಹಾಲು ಮೊಸರಲ್ಲಿ ತಗೊಂಡ್ಬರೋಣ. ಗೈಸ್ ಇವಾಗ ಕಾಫಿ ಮಾಡ್ತಾರೆ ಸಣ್ಣ, ಮತ್ತೆ ಅದಾದ್ಮೇಲೆ
ಇದು ಏನೋ ಹೇಳಕ್ ಬಂದೆ. ನೀವೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದಕ್ಕೂ ಕೂಡ ಮುಂದಿನ ವ್ಲಾಗ್ ಅಲ್ಲಿ ಕುತ್ಕೊಂಡು ಮಾತಾಡ್ತೀವಿ ಅಲ್ವಾ ಗೈಸ್. ಮುಂದಿನ ವ್ಲಾಗ್ ಅಲ್ಲಿ ಕುತ್ಕೊಂಡು ಮಾತಾಡ್ತೀವಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗೈಸ್ ಫೈನಲಿ ಇವಾಗ ನಾವು ಹಾಲ್ ತರೋದಕ್ಕೆ ನಾನು ಮತ್ತೆ ಸನ್ನು ಹೋಗ್ತಾ ಇದೀವಿ. ಸನ್ನು ನೀವೇ ಗಾಡಿ ಓಡಿಸ್ತೀರಾ? ಗೈಸ್ ಸನ್ನುನೇ ಗಾಡಿ ಓಡಿಸ್ತಾರಂತೆ. ಸೊ ಇವಾಗ ಬನ್ನಿ ಹಾಲು ತೊಗೊಂಡು ಬರೋಣ. ಹಾಲಲ್ಲ ಅಂತೆ, ಏನದು ಟೀ ಪೌಡ್ರು ಮತ್ತು ಅವರಿಗೆ ಬನಾನಾ ಚಿಪ್ಸ್ ಬೇಕಂತೆ, ಏನಕ್ಕಂದರೆ ಬ್ಲ್ಯಾಕ್ ಟೀ ಕುಡಿತಾರಂತೆ. ನಾನು ಕಾಫಿ ಟೀ ಕುಡಿದು ಅಭ್ಯಾಸ ನನಗಿಲ್ಲ. ಸೊ ಬನ್ನಿ ಇವಾಗ ಸನ್ನುಗೆ ಇಷ್ಟ ಆಗಿರೋ ಬನಾನಾ ಚಿಪ್ಸು ಮತ್ತು ಏನದು ಬ್ಲ್ಯಾಕ್ ಟೀ ತೊಗೊಂಬರೋಣ. ನಮ್ಮಮ್ಮನಿಗೆ ಏನು ಬೇಕು ಅಂತ ಫೋನ್ ಮಾಡಿ ಕೇಳ್ತೀನಿ ಗಾಯ್ಸ್. ಮುನ್ನು ಇವಾಗ ವೆಜ್ ಪಪ್ಸ್ ಮತ್ತು ನನಗೆ ಬನಾನಾ ಚಿಪ್ಸ್ ತೊಗೊಬರೋಕೆ ಹೋದ್ರು. ನೋಡಿ ಇಲ್ಲಿ ತಗೋತಿದ್ದಾರೆ. ಗಾಯ್ಸ್ ನಾನು ಹೇಳ್ತಾ ಇದ್ದೀನಿ ಸನ್ನುಗೆ ಬ್ಲ್ಯಾಕ್ ಟೀ ಜಾಸ್ತಿ ಕುಡಿಬೇಡಿ ಅಂತ, ಅದಕ್ಕೆ ನೋಡಿ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ. ಗೈಸ್ ದಿನ ಈ ಥರ ಬಾಳೆ ಚಿಪ್ಸ್ ತಿನ್ಕೊಂಡು ಟೀ ಕುಡಿಯೋದು ಒಳ್ಳೇದಾ ಕೆಟ್ಟದಾ ಅಂತ ನೀವೇ ಹೇಳಿ. ಸೊ ನೆನ್ನೆ ನಾನು ಅನುಭವಿಸಿದ್ದೀನಿ. ಸೊ ಅದಕ್ಕೋಸ್ಕರ ಸನ್ನುಗೆ ಹೇಳ್ತಾ ಇದ್ದೀನಿ ಹೊಟ್ಟೆ ನೋವು ಅಂತ. ಸನ್ನು ನೋಡಿ ಗೈಸ್ ಬೇಜಾರಾಗಿದ್ದಾರೆ. ಬೇಜಾರಾಗಿರೋ ಕಾರಣ ಇಷ್ಟೇ, ಪಾಪ ನಾಯಿನ ನೋಡಿ ಬೇಜಾರಾಗ್ತಿದ್ದಾರೆ. ಏನಿಲ್ಲ ಅಮ್ಮ, ಅದಕ್ಕೆ ನಾವು ನೋಡಿದಾಗೆಲ್ಲ ತಿಂಡಿ ಹಾಕೋಣ ಆಯ್ತಾ, ಅದಕ್ಕೆ ಸರಿ ನಡಿ. ಗೈಸ್ ನನಗೆ ಅಂತ ನಾನು ಚಿಪ್ಸ್ ತಗೊಂಡೆ, ಮತ್ತೆ ನಮ್ಮಮ್ಮ ಹೇಳಿದ್ರು ಕಂಫರ್ಟ್ ತಗೋ ಮನೆಗೆ ಬೇಕು ಅಂತ. ಸೊ ಅದನ್ನ ತಗೊಂಡೆ. ಇವರು ಚಿಪ್ಸ್ ತಿನ್ಬಾರ್ದು, ಇದ್ರಲ್ಲಿ ನೋಡಿ ಹೊಟ್ಟೆ ನೋವಿಗೆ ಆಗುವ ಅಂಶ ಎಲ್ಲಾನು ಐತೆ. ಗೈಸ್ ಆದ್ರೂ ನಾನು ತಗೋಬೇಕಾದ್ರೆ ಸೈಲೆಂಟ್ ಆಗಿದ್ರು ಗೈಸ್, ನೆನಪೇ ಇರ್ಲಿಲ್ಲ. ಟೀ ಕುಡಿಬಾರ್ದು ಅಂತಾರೆ ಇವ್ರು. ನೋಡಿ ಮಸಾಲೆ ಐಟಮ್ಸ್ ಎಲ್ಲ ತಗೊಂಡಿದ್ದಾರೆ. ಮಸಾಲೆ ಐಟಮ್ಸ್ ಮುಟ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಇದು ಬ್ಯಾನ್ ಮಾಡ್ತೀನಿ, ನಾನೇ ತಿಂತೀನಿ. ಗಾಯ್ಸ್ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಸಣ್ಣ ಏನು ಮಾಡಿದ್ರು ಗೊತ್ತಾ ಗಾಯ್ಸ್, ನನಗೆ ಹೆಲ್ತ್ ವಿಚಾರದಲ್ಲೇ ನೀವು ರಿಸ್ಟ್ರಿಕ್ಟ್ ಮಾಡ್ತಿದ್ದೀರಾ ಅಂತ ಬೈದರು. ನನಗೆ ಬೇಜಾರೇ ಆಗೋಯ್ತು. ಎಷ್ಟು ಬೇಜಾರಾಯಿತು ಅಂತ ಅಂದರೆ, ಗಾಡಿನ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಒಬ್ಬನೇ ನಡ್ಕೊಂಡು ಹೋಗೋಣ ಅಂತ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಯಿತು ಗಾಯ್ಸ್, ನಿಜ ಹೇಳ್ಕೊತಾ ಇದ್ದೀನಿ. ನನಗೆ ಹಾರ್ಟಿಗೆ ಟಚ್ ಆಗೋ ಥರ ಬೈದರು ನಮ್ಮ ವೈಫ್ ಇವತ್ತು. ನನಗೆ ಹೆಲ್ತ್ ವಿಚಾರದಲ್ಲಿ ರಿಸ್ಟ್ರಿಕ್ಟ್ ಮಾಡ್ತೀವಂತೆ. ಎಲ್ಲ ಹುಡುಗಿರು ನನ್ನ ಕೇರ್ ಮಾಡಲ್ಲ ಅಂತ ಅವ್ರ ಗಂಡಂದಿರಿಗೆ ಬೈತಾ ಇರ್ತಾರೆ. ಇವರು ಇದರಲ್ಲ ನಮ್ಮ ವೈಫ್ ಕೇರ್ ಮಾಡ್ತಾರೆ ನೋಡಿ. ನಾನ್ ಕೇರ್ ಮಾಡಿದಾಗ ಇಲ್ಲ ಅವ್ರು ತಿನ್ಬೋದಂತೆ ಚಿಪ್ಸ್, ಇದು ನನ್ನ ನ್ಯಾಯನ ನೀವ್ ಹೇಳಿ. ಅವ್ರು ತಿನ್ಬೋದಂತೆ, ನಾನು ಇದು ಬ್ಲಾಕ್ ಟೀ ಕುಡಿಬಾರ್ದಂತೆ. ನಾನು ಆರಾಮಾಗಿದ್ದೀನಿ, ನಿಮ್ಗೆ ಹುಷಾರಿಲ್ಲ, ನೀವು ತಿನ್ಬಾರ್ದು. ಸಣ್ಣ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನೋಡಿ, ಅವ್ರ ಚಿಕ್ಕಪ್ಪನ ಜೊತೆ ಮಾತಾಡ್ತಿದ್ದಾರೆ. ಚಿಕ್ಕಪ್ಪನ ಜೊತೆ ಮಾತಾಡ್ತಿದ್ದೀರಾ? ಮಾತಾಡಿ. ಹಲೋ, ನೀವ್ ಹೇಗಿದ್ದೀರಾ ಚಿಕ್ಕ ಅವ್ರೆ? ಚೆನ್ನಾಗಿದ್ದೀರಾ? ಹೌದಾ, ಊರಿಗೆ ಬಂದ್ಮೇಲೆ ಸಿಗೋಣ, ಬರ್ತೀವಿ ಮನೆಗೆ. ಗಾಯ್ಸ್ ಫೈನಲಿ ನಮ್ಮಮ್ಮ ಬಂದ್ರು. ಫುಲ್ ಟಯರ್ಡ್ ಆಗಿದ್ದಾರೆ. ಏನಕ್ಕಮ್ಮ ಲೇಟಾಗಿ ಬಂದೆ? ನೋಡ್ಕೊಂಡು ಬರಕ್ ಹೋಗಿದ್ದಾ? ಸರಿ ಪಪ್ಸ್ ತಂದಿದ್ದೀವಿ, ಆರೋಗ್ಯ ತಿನ್ನು. ನಾವಾಗಲೇ ಬರ್ತೀಯ ಅನ್ಕೊಂಡು ತಗೊಂಬಂದ್ರೆ ಈಗ ಬಂದಿದ್ಯಾ? ಸೊ ಗೈಸ್, ಎಷ್ಟೋ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಮದುವೆಗೆ ಬಂದಿರೋ ಗಿಫ್ಟ್ಸ್ ಇಷ್ಟೇನಾ ಅಂತ. ಇಲ್ಲ, ಇನ್ನೂ ತುಂಬ ಗಿಫ್ಟ್ಸ್ ಇದೆ. ಅಂದರೆ ನನ್ನ ರಿಲೇಟಿವ್ಸ್ ಕೊಟ್ಟಿರೋ ಮೇನ್ ಗಿಫ್ಟ್ಸು ಮತ್ತು ಇನ್ಫ್ಲುಯೆನ್ಸರ್ ಕೊಟ್ಟಿರೋ ಮೇನ್ ಗಿಫ್ಟ್ಸ್ ಎಲ್ಲ ಇದೆ. ಸೊ ಅದನ್ನು ಇವಾಗ ನೆಕ್ಸ್ಟ್ ವ್ಲಾಗಲ್ಲಿ ನಾವು ತೋರಿಸ್ಕೊಡ್ತೀವಿ ಏನೇನು ಗಿಫ್ಟ್ ಅಂತ, ಓಕೆನಾ? ಸೊ ಗೈಸ್, ಕಮೆಂಟ್ಸ್ ಬಾಕ್ಸಲ್ಲಿ ಬೇಜಾನ್ ಜನ ಕೇಳಿದ್ದೀರಾ ಅಪ್ಪ ಎಲ್ಲಿ ಮುನ್ನು ಪಪ್ಪ ಎಲ್ಲಿ, ನನ್ನ ಮಾವ ಎಲ್ಲಿ ಅಂತ. ಸೊ ಅದಕ್ಕೆ ಮಮ್ಮಿನ ಆನ್ಸರ್ ಕೊಡ್ತಾರೆ, ಕೇಳಿ. ಅವರು ಬೆಳಗ್ಗೆ 6 ಗಂಟೆಗೆ ಹೊಟ್ಟೋಗ್ತಾರೆ, ಗಾಡಿಗೆ ಹೋಗ್ತಾರೆ. ಆಮೇಲೆ ಬಂದು ನೀರು ಕ್ಯಾನ್ ಹಾಕ್ತಾರೆ, ಅವಾಗ ಸಿಗ್ತಾರೆ. ಇವಾಗ ಅವ್ರು ಇನ್ನೊಂದು ನಾಚ್ಕೋತಾರೆ ವಿಡಿಯೋಗೆ ಬರಕ್ಕೆ, ಹಾಗಾಗಿ ಅವರು ಸಿಗಲ್ಲ ಅಷ್ಟೇ. ರಾತ್ರಿ ಲೇಟ್ ಆಗಿ ಬರ್ತಾರೆ. ಇನ್ನು ಕ್ಲೋಸ್ ಮಾಡಿರ್ತೀರಾ ನೀವು? ಗಾಯ್ಸ್ ಏನ್ ಗೊತ್ತಾ ಗಾಯ್ಸ್, ನಾವು ಡೈಲಿ ಬ್ಲಾಗ್ ಮಾಡ್ತೀವಲ್ಲ, ನಾವು ಎಂಡ್ ಮಾಡೋ ಅಷ್ಟರಲ್ಲಿ ನಮ್ಮ ಅಪ್ಪ ಬಂದಿರಲ್ಲ. ಸೊ ಬಂದ್ರು ಅವರು ನಾಚ್ಕೋತಾರೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ನೀವು ಒಂದ್ 2-3 ವ್ಲಾಗ್ ಅಲ್ಲಿ ನೋಡಿರ್ಬೋದು, ಸಣ್ಣ ಮಾತಾಡಿಸ್ತಾರೆ. ಆದ್ರೂ ಅವರು ಮಾತಾಡೋದಕ್ಕೆ ಸ್ವಲ್ಪ ನಾಚ್ಕೋತಾರೆ. ಮತ್ತೆ ಅಪ್ಪ ಏನ್ ಕೆಲಸ ಮಾಡೋದು ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ನಮ್ಮ ಅಪ್ಪ ಆಟೋ ಓಡಿಸ್ತಾರೆ, ಮತ್ತೆ ವಾಟರ್ ಬಿಸ್ನೆಸ್ ಮಾಡ್ತಾರೆ. ಸೊ ಆಟೋ ಓಡಿಸೋದು ಸೆಕೆಂಡ್ ಕೆಲಸ. ಫಸ್ಟ್ ಮೇನ್ ಕೆಲಸ ಅಂದ್ರೆ ಅವ್ರದ್ದು ವಾಟರ್ ಬಿಸ್ನೆಸ್. ಈ ಚೌಟ್ರಿಗಳಿಗೆ ಎಲ್ಲ 1/2 ಲೀಟರ್ ಮತ್ತೆ 20 ಲೀಟರ್ದು ವಾಟರ್ ಹಾಕ್ತಾರಲ್ಲ, ಸೊ ಆ ಕೆಲಸನ ನಮ್ಮ ಅಪ್ಪ ಮಾಡ್ತಾರೆ. ಗೈಸ್, ನನ್ನ ಕಿಡ್ನಿ ಸ್ಟೋನ್ ಕಮ್ಮಿ ಆಗೋದಕ್ಕೆ ಸಣ್ಣ ಒಂದು ಐಡಿಯಾ ಕೊಡ್ತಾ ಇದ್ದಾರೆ, ಕೇಳಿ ಏನಂತ. ಅದೇ ನೆಕ್ಸ್ಟ್ ಊರಿಗೆ ಹೋದಾಗ ಅಲ್ಲಿ ಇದು ಮಾಡ್ತಾರೆ, ಏನ್ ಗೊತ್ತಾ, ಕಲ್ಬಾರೆ ಅಂತ ಒಂದು ಬರುತ್ತೆ, ಕಲ್ಲುಬಾರೆ ಅಂತ. ಅದರ ರಸ ಅಲ್ಲ, ಅದೇನೋ ಒಂದು ಮಾಡ್ಕೊಡ್ತಾರೆ ಮಮ್ಮಿ. 3 ದಿವಸ ಕುಡಿಬೇಕದು. ಅದರ ನಿಮ್ಮ ಕಿಡ್ನಿ ಸ್ಟೋನ್ ಚಟನೆ ಹೊಟ್ಟೋಗುತ್ತೆ. ಹೌದಾ? ಆಮೇಲೆ ನೆಕ್ಸ್ಟ್ ಬರೋದೇ ಇಲ್ಲ. ಅಂದ್ರೆ ಊರಿಗೆ ಹೋದ್ಮೇಲೆ ಅದನ್ನ ಮಾಡ್ಕೊಡ್ತೀರಾ? ಪಕ್ಕ ಮಾಡ್ಕೊಡ್ತೀವಿ. ಯಾವಾಗ ಊರಿಗೆ ಹೋಗೋದು ಹೇಳಿ?
ಊರಿಗೆ ಅದೇ ಇಲ್ಲಿ ಸುತ್ತಕ್ಕೆಲ್ಲ ಮುಗಿಸಿ ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ನಾಳೆ ಸುತ್ಕ ಮುಗಿಯುತ್ತೆ, ಅದೊಂದು ಖುಷಿ. ಅದೇ ಮತ್ತೆ ಅಕ್ಕನ ಮನೆಗೆಲ್ಲ ಊಟಕ್ಕೆ ಹೋಗಿ ಮನೆ ದೇವರಿಗೆ ಹೋಗಿ ಫಸ್ಟು, ಆಮೇಲೆ ಅಕ್ಕನ ಮನೆಗೆಲ್ಲ ಊಟಕ್ಕೆ ಹೋಗಿ ಆಮೇಲೆ ಊರಿಗೆ ಹೋಗೋಣ. ಸೊ ಆಮೇಲೆ ಅದೇ ಡೇಟ್ ಹೇಳಿ, ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಅದಕ್ಕೆ ನಿಮ್ ಊರ್ ಅಂದ್ರೆ ಕಾಯ್ತಾ ಇರ್ತಾರಲ್ಲ. ಡೇಟ್ ಇನ್ನ ಫಿಕ್ಸ್ ಮಾಡಿಲ್ಲ ಯಾವಾಗ. ಒಟ್ಟಿನಲ್ಲಿ ಮಾರ್ಚ್ ಅಲ್ಲಿ ಊರಿಗೆ ಹೋಗ್ತೀವಿ ತಾನೆ. ಮಾರ್ಚ್ ಅಲ್ಲಿ ಕನ್ಫರ್ಮ್. ಹೌದು, ಅಲ್ಲಿ ಮನೆಯಲ್ಲಿ ಕೂಡ ಕೆಲವು ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿದೆ. ಕಟೀಲ್ ದೇವಸ್ಥಾನ ಎಲ್ಲ ಇದೆ ಅಲ್ವಾ ಮಂಗಳೂರಲ್ಲಿ, ಕಟೀಲ್ ಟೆಂಪಲ್ಗೆಲ್ಲ ಹೋಗ್ಲಿಕ್ಕಿದೆ. ಸೊ ಅದೆಲ್ಲ ಬ್ಲಾಗ್ ಮಾಡೋಣ. ಮಾಡಿದೀನಿ ನೋಡಿ ಗೈಸ್. ಮಮ್ಮಿ ಇವಾಗ ರಾಗಿ ಮುದ್ದೆ ಮಾಡ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇವಾಗ ನಂಗೆ ಹೇಳ್ಕೊಡ್ತಾರೆ ಯಾವ ತರ ರಾಗಿ ಮುದ್ದೆ ಮಾಡೋದು ಅಂತ. ನಾಳೆ ಅವಳೇ ಮಾಡ್ತಾಳೆ. ನಾಳೆ ನಾನೇ ಮಾಡ್ತೀನಿ. ಮುದ್ದೆ ಮಾಡಿ ತಟ್ಟೆಗೆ ಹಾಕಿ ಕೊಡ್ತಾಳೆ. ಅಯ್ಯೋ ದೇವ್ರೆ, ಮಾಡ್ಕೊಡ್ತೀನಿ ಮಮ್ಮಿ, ಹೇಳ್ಕೊಡಿ ಕ್ಲಿಯರ್ ಆಗಿ. ಈಸಿನೇ ಅದು. ಹಿಟ್ಟು ಉಯ್ದ್ರೆ ಸಾಕು. ಹಿಟ್ಟು ಒಯ್ದ್ರೆ ಸಾಕಾ? ನಾನು ಇದು ಅರ್ಧ ಇಟ್ಕೊತೀನಿ, ಕರೆಕ್ಟಾಗಿ 3 ಮುದ್ದೆ ಆಗುತ್ತೆ. ನೋಡಿ ಗೈಸ್, ಕರೆಕ್ಟ್ ಆಗಿ ಅರ್ಧ ಇಟ್ಕೋಬೇಕಂತೆ 3 ಮುದ್ದೆಗೆ ಅಲ್ವಾ? ಅದಕ್ಕೆ ಎಷ್ಟು ಹಿಟ್ಟು ಹಾಕ್ಬೇಕು? ಯಾವಾಗಲೂ ಇಷ್ಟರಲ್ಲೇ ಹಾಕ್ತೀನಲ್ಲ, ಅದ್ರಲ್ಲೇ ಮಾಡ್ಬೇಕಲ್ಲ ನಾನು. ಇದರಲ್ಲೇ ಅರ್ಧ ಹಾಕಿ ಆಯ್ತು. ನೆಕ್ಸ್ಟ್ ಅರ್ಧ ಹಾಕಿ ನೀರು ಚೆನ್ನಾಗಿ ಒಂಚೂರು ಹಸಿಟ್ಟು ಹಾಕ್ಬೇಕು. ನೀರು ಬಿಸಿ ಆದಾಗ ಅವಾಗ ಉಪ್ಪು ಬರುತ್ತಲ್ಲ, ಅವಾಗ ಇದು ಮಾಡ್ಬೇಕು. ಹೌದಾ? ಅಂತಲ್ಲ ಈಗ ನೋಡಿ, ಹಿಂಗೆ ಹಾಕ್ಬೇಕು. ಅಂದಾಜು ಹಾಕ್ಬೇಕಾ? ನೋಡಿ ಗೈಸ್, ಹಿಂಗೆ ನೀರು ಉಕ್ಕಿ ಬರ್ಬೇಕಾದ್ರೆ ಈ ತರ ಹಾಕ್ಬೇಕು ಹಿಟ್ಟುನ. ಅಷ್ಟು ಸ್ವಲ್ಪ ಹಾಕೊಂಡು ನಾನು ಹಿಂಗೆ ಬಟ್ಟೆ ಇಟ್ಕೊಳ್ತೀನಿ. ಇದು ಲೈಟಾಗಿ ಸ್ವಲ್ಪ ತಿರುಗಬೇಕು ಅದನ್ನ. ಗೈಸ್, ಇಷ್ಟೊಂದು ಈಸಿನಾ ಮುದ್ದೆ ಮಾಡೋದು ಅಂತ ಸಣ್ಣ ನೋಡ್ತಾ ಇದಾರೆ. ಅಂದ್ರೆ ತಣ್ಣೀರ್ ಮುಟ್ಟಿ ಈ ತರ ಮಾಡ್ಕೋಬಹುದು. ಹಿಂಗ್ ಮಾಡ್ಕೋಬಹುದು, ಜಾಸ್ತಿ ನೀರು ಹಾಕ್ಬಾರ್ದು. ಜಾಸ್ತಿ ಬಿಸಿ ಮುಡ್ತಾ ಇದಾರೆ ಅಂತ ಭಯ ಪಡ್ತಾ ಇದಾರೆ ಸಣ್ಣ. ಅಂದ್ರೆ ಹೆವಿ ಸೆನ್ಸಿಟಿವ್ ಸ್ಕಿನ್ ನಂದು. ಬಿಸಿಲು ಅಂದ್ರೆ ಮೈಯೆಲ್ಲ ರೆಡ್ ಆಗಿ ಹೋಗುತ್ತೆ. ಸೊ ಸೆನ್ಸಿಟಿವ್ ಅಲ್ವಾ, ಅದಕ್ಕೆ ಭಯ ಅಷ್ಟೇ. ಸರಿ, ನಿಮಗ್ ಮುದ್ದೆ ಮಾಡೋದ್ ಕಷ್ಟ ಆಗುತ್ತೆ ಅಂತ ಅಂದ್ರೆ ರಾಗಿ ದೋಸೆ ಅಲ್ಲ, ರಾಗಿ ದೋಸೆ, ರಾಗಿ ರೊಟ್ಟಿ ಎಲ್ಲ ಐತೆ. ಅದನ್ನು ಹೆಲ್ದಿ ಫುಡ್ ಅಲ್ಲ, ಅದೆಲ್ಲ ಹೆಲ್ದಿ ಫುಡ್ ಅಲ್ವಾ. ರಾಗಿಲ್ ಅದ್ ಮಾಡಿದ್ರು ಪರವಾಗಿಲ್ಲ ನಂಗೆ. ಅಂದ್ರೆ ರಾತ್ರಿ ಮುದ್ದೆ, ರಾಗಿ ದೋಸೆ, ರಾಗಿ ನಮ್ ಸೈಡ್ ಎಲ್ಲ ಆಲ್ಮೋಸ್ಟ್ ಮುದ್ದೆ ನೈಟ್ ಹೊತ್ತು. ಗೈಸ್, ಈಗ ನಾವು ಮುದ್ದೆ ತಿಂದು ಮಲಗ್ತೀವಿ. ಇವತ್ತಿನ ನಮ್ಮನೆ ಸ್ಪೆಷಲ್ ಮುದ್ದೆ ಮತ್ತೆ ಮೊಸಪ್ಪು ಸಾರು. ಸೊ ಅದನ್ನ ತಿಂದು ನಾವು ಮಲಗ್ತೀವಿ. ಓಕೆ ಗೈಸ್, ಗುಡ್ ನೈಟ್ ಎಲ್ಲರಿಗೂ. ನಾಳೆ ಮಾರ್ನಿಂಗ್ ಮತ್ತೆ ಸಿಗೋಣ. ನಾಳಿನ ಸ್ಪೆಷಲ್ ಸಣ್ಣ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ ಗೈಸ್? ನಮ್ಮ ಅಕ್ಕ ಮಾಡ್ತಾರಂತೆ. ನಮ್ಮ ಅಕ್ಕ ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಸಣ್ಣಗೆ ಅತ್ತಿಗೆ, ಆಮೇಲೆ ಸಣ್ಣ ನೋಡ್ಕೋತಾರೆ ನಮ್ ಸೈಡ್ ಯಾವ ತರ ಮಾಡ್ತಾರೆ ಅಂತ. ಮತ್ತೆ ಅವರು ಕೂಡ ಅವ್ರ ಸ್ಟೈಲ್ದು ಕೂಡ ಚಿಕನ್ ಮುಂದೆ ರೆಸಿಪಿಗಳನ್ನ ಮಾಡ್ತಾ ಇರ್ತಾರೆ. ಓಕೆ ಗಾಯ್ಸ್, ಎಲ್ಲರಿಗೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಎಲ್ಲರೂ ವಾಚ್ ಮಾಡ್ತಾ ಇದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀವಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ಅಮ್ಮ ನೀನು ಬಾಯ್ ಮಾಡ್ಬಿಡು. ಹೇಳಮ್ಮ ಬಾಯಲ್ಲಿ. ಬಾಯ್ ಬಾಯ್, ಟಾಟಾ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ.